ನಮಸ್ಕಾರ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಮಹೇಶ್ ಎಮ್ದಂಡು. ವೀಕ್ಷಕರೇ, ಹನಿ ಟ್ರ್ಯಾಪ್ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸದ್ದು ಮಾಡಿ ಈಗ ಸೈಲೆಂಟ್ ಆಗ್ತಾ ಇದೆ. ರಾಜಣ್ಣ ಅವರು ಸದನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು. 48 ಮಂದಿಯ ಪೆನ್ಡ್ರೈವ್ ಇದೆ ಅನ್ನುವ ಆರೋಪವನ್ನು ಮಾಡಿದರು, ತನಿಖೆಗೆ ಆಗ್ರಹಿಸಿದರು. ಆಗ ವಿಪಕ್ಷದವರು ಕೂಡ ಇಡೀ ಪ್ರಕರಣವನ್ನು ತನಿಖೆಗೆ ಆಗ್ರಹಿಸಿದ್ರು. ಜೊತೆಗೆ SITಯನ್ನು ರಚನೆ ಮಾಡಬೇಕು ಅಂತ ಕೂಡ ಒತ್ತಾಯವನ್ನು ಮಾಡಿದರು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡ್ತಾ ಕೂಡ ಹೇಳಿದ್ರು, ಇಫ್ ಇನ್ ಕೇಸ್ ಏನಾದರೂ ರಾಜಣ್ಣ ಅವರು ದೂರನ್ನು ಕೊಟ್ಟರೆ ನಾವು ತನಿಖೆಯನ್ನು ಮಾಡಿಸ್ತೀವಿ, ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದರು. ಸಿದ್ದರಾಮಯ್ಯನವರು ಕೂಡ ಇದೇ ಮಾತನ್ನು ಹೇಳಿದರು. ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭರವಸೆ ಕೊಟ್ಟರು, ಸಿದ್ದರಾಮಯ್ಯ ಅವರು ಇದೇ ಕೂಡ ಹೇಳಿದರು, ರಾಜಣ್ಣ ಈವರೆಗೂ ಕೂಡ ದೂರನ್ನು ಕೊಟ್ಟಿರಲಿಲ್ಲ. ಅದರ ಬದಲಾಗಿ ರಾಜೇಂದ್ರ ಅವರು ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಇಡೀ ಹನಿ ಟ್ರ್ಯಾಪ್ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಒಂದಿಷ್ಟು ದಾಖಲೆ ಸಮೇತ ಮಾಹಿತಿಯನ್ನು ಕೊಟ್ಟಿದ್ರು. ಅದಾದ ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ್ರು ಕೂಡ. ಮಾಧ್ಯಮದ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಈಗಾಗಲೇ ಸಿದ್ದರಾಮಯ್ಯನವರಿಗೆ ಒಂದಿಷ್ಟು ದಾಖಲೆ ಕೊಟ್ಟಿದ್ದೀನಿ, ವರಿಷ್ಠರನ್ನು ಭೇಟಿಯಾಗ್ತೀನಿ, ಅದಾದ ಬಳಿಕ ದೂರನ್ನು ಸಲ್ಲಿಕೆ ಮಾಡ್ತೀನಿ ಅಂತ ಹೇಳಿದರು. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕೂಡ ಮಾಹಿತಿಯನ್ನು ಕೊಟ್ಟರು. ಮತ್ತೊಂದು ಕಡೆ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಯಾರು ಗರ್ಜಿಸ್ತಾರೋ ಅವರ ವಿರುದ್ಧ CD ಪ್ರಯೋಗವಾಗ್ತಾ ಇದೆ ಅಂತ ಹೇಳಿ. ಅಂದರೆ ಯಾರು ಗರ್ಜನೆ ಮಾಡ್ತಾರೆ, ಯಾರು ಒಂದು ರೀತಿಯಾಗಿ ಯಾರಾದರೂ ವಿರುದ್ಧ ಮಾತನಾಡ್ತಾರೆ, ಅವ್ರ ವಿರುದ್ಧ CD ಪ್ರಯೋಗ ಆಗ್ತಾ ಇದೆ ಅಂತ ಹೇಳಿ ಆರೋಪವನ್ನು ಮಾಡಿದರು. ಈ ಎಲ್ಲ ಬೆಳವಣಿಗೆ ಏನಾಗಿತ್ತು, ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಸಂಚಲನಕ್ಕೆ ಕಾರಣವಾಗಿತ್ತು. ಮುಖ್ಯವಾಗಿ ಶಾಸಕರು, ಸಚಿವರು, ಜೊತೆಗೆ ನಾಯಕರು, ಕಾರ್ಯಕರ್ತರಲ್ಲಿ ಒಂದಿಷ್ಟು ಗೊಂದಲಕ್ಕೆ ಕಾರಣವಾಗಿತ್ತು, ವಿಪಕ್ಷಕ್ಕೆ ಅಸ್ತ್ರವಾಗಿತ್ತು. ಇದರ ನಡುವೆ ಎಲ್ಲೋ ಒಂದು ಕಡೆ ಯಾಕಿನ್ನೂ ಕೂಡ ದೂರು ಕೊಡ್ತಾ ಇಲ್ಲ ಅನ್ನುವ ಅನುಮಾನ ವ್ಯಕ್ತವಾಗ್ತಾ ಇದ್ದಂತೆ ರಾಜಣ್ಣ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ನಿನ್ನೆ ಭೇಟಿಯಾಗಿ ದೂರು ಕೊಟ್ಟಿಲ್ಲ, ಮನವಿಯನ್ನು ಕೊಟ್ಟಿದ್ದಾರೆ. ಯಾಕೆ ದೂರು ಕೊಟ್ಟಿಲ್ಲ, ಯಾಕೆ ಮನವಿ ಕೊಟ್ಟರು ಅನ್ನೋದು ಈಗ ಸದ್ಯದ ಕುತೂಹಲ ಇರುವಂಥದ್ದು. ಜೊತೆಗೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇರುವಂಥದ್ದು. ಆ ಪೈಕಿ 5 ಪ್ರಶ್ನೆಗಳನ್ನು ಈಗ ನಾವು ಕೇಳಲಿಕ್ಕೆ ಹೋಗ್ತಾ ಇರುವಂಥದ್ದು. ಈ 5 ಪ್ರಶ್ನೆಗಳಿಗೆ ರಾಜಣ್ಣ ಅವರು ಉತ್ತರವನ್ನು ಕೊಡಲೇಬೇಕಾಗುತ್ತೆ. ಹಾಗಾದರೆ ಆ 5 ಪ್ರಶ್ನೆಗಳು ಯಾವುವು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ಬೆಂಗಳೂರು ಮನೆಯಲ್ಲಿ CCTV ಇಲ್ಲ, ಸರಿ, ಹಾಗಾದರೆ ಮಧುಗಿರಿ ಮನೆಯಲ್ಲಿ CCTV ಇಲ್ವಾ ಅಂತ ಹೇಳಿ. ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ, ದಾಖಲೆ ಇಲ್ಲ ಅಂತ ಹೇಳ್ತಾ ಇರುವಂತಹ ರಾಜಣ್ಣ ಅವರು ನಮ್ಮ ಮನೆ ಹತ್ರ ಬಂದಿದ್ರು. ಯಾರು ಈ ಹನಿ ಟ್ರ್ಯಾಪ್ ಮಾಡ್ಲಿಕ್ಕೆ ಬಂದಿದ್ರಲ್ವಾ, ಅವರು ನಮ್ಮ ಮನೆಗೆ ಬಂದಿದ್ರು, ಸರ್ಕಾರಿ ಕಚೇರಿಗೂ ಬಂದಿದ್ರು, ಮಧುಗಿರಿಯಲ್ಲಿರುವಂತಹ ಮನೆಗೂ ಕೂಡ ಬಂದಿದ್ರು ಅಂತ ಹೇಳಿದ್ರೆ ಒಪ್ಕೊಳ್ಳೋಣ. ಸರ್ಕಾರಿ ಕಚೇರಿಯಲ್ಲಿ ಅಥವಾ ಸರ್ಕಾರಿ ನಿವಾಸದಲ್ಲಿ CCTV ಇಲ್ಲ, ಬಟ್ ಮಧುಗಿರಿಯ ನಿವಾಸದಲ್ಲಿ CCTV ಇದೆಯಲ್ವಾ, ಆ ದೃಶ್ಯಾವಳಿ ಎಲ್ಲೋ ಇತ್ತು ಅನ್ನುವ ಈ ಪ್ರಶ್ನೆ ಕೂಡ ಇರುವಂತದ್ದು. ಇದರ ಜೊತೆಗೆ ಎರಡನೇ ಪ್ರಶ್ನೆ ಕೂಡ ಇರುವಂತದ್ದು. ಎರಡನೇ ಪ್ರಶ್ನೆ ಇರುವಂತದ್ದು, ರಾಜಣ್ಣ ಅವರು ಸ್ವತಃ ಹೇಳಿಕೊಂಡ ಹಾಗೆ ಯುವತಿ ಪದೇ ಕಾಲ್ ಮಾಡ್ತಾ ಇದ್ರಂತೆ. ಹಾಗಾದ್ರೆ ಪದೇ ಕಾಲ್ ಮಾಡುವಂತಹ ಸಂದರ್ಭದಲ್ಲಿ ಆ ಫೋನ್ ನಂಬರ್ ಇರಬೇಕಿತ್ತಲ್ವಾ, ಆ ಫೋನ್ ನಂಬರ್ ಅದು ಕೂಡ ದಾಖಲೆ ಆಗುತ್ತಲ್ವಾ, ಆ ಫೋನ್ ನಂಬರ್ ಇಲ್ಲ ಅಂತ ಈಗ ಯಾಕೆ ಹೇಳ್ತಾ ಇರುವಂಥದ್ದು? ಈ ಪ್ರಶ್ನೆಗೂ ಕೂಡ ರಾಜಣ್ಣ ಉತ್ತರ ಕೊಡಬೇಕಾಗುತ್ತೆ. ಇನ್ನು ಮೂರನೇ ಪ್ರಶ್ನೆ ಇರುವಂಥದ್ದು, ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಒಂದು ಗ್ಯಾಂಗ್ ಬಂದಿತ್ತು, ಅವರನ್ನು ನಮ್ಮ ಬೆಂಬಲಿಗರು ಹಿಡಿದು ಥಳಿಸಿದ್ರು, ಹೀಗಾಗಿ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿ ಗೊತ್ತಾಯಿತು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಜೊತೆ ರೀತಿಯಾಗಿ ಇಡೀ ರಾಜ್ಯಕ್ಕೆ ಹೇಳಿದ್ರು ರಾಜಣ್ಣ ಅವರು. ಹಾಗಾದರೆ ಈ ರೀತಿಯಾಗಿ ಅವರನ್ನು ಹಿಡಿದು ಥಳಿಸುವಂತಹ ಸಂದರ್ಭದಲ್ಲಿ ಅವರ ಫೋಟೋಸ್ ಆದರೂ ತೆಗೆದುಕೊಂಡಿರ್ಬೇಕಲ್ವಾ? ಈ ಫೋಟೋಸನ್ನು ತೆಗೆದುಕೊಂಡಿಲ್ವಾ? ಅಥವಾ ಬೆಂಬಲಿಗರು ಕೂಡ ಅವ್ರು ಯಾರು ಅಂತ ಗೊತ್ತಾಗಿಲ್ವಾ? ಇದೆಲ್ಲ ಗೊತ್ತಿದ್ರು ಯಾಕೆ ಸೈಲೆಂಟ್ ಆಗಿರುವಂಥದ್ದು? ಯಾರೋ ಒಬ್ಬರು ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳಿದ್ಮೇಲೆ, ಅವರು ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಅವ್ರ ಫೋಟೋವನ್ನು ನಾವು ತೆಗೆದುಕೊಳ್ತೀವಲ್ವಾ, ನೀವು ಯಾಕೆ ತೆಗೆದುಕೊಂಡಿಲ್ಲ ಅನ್ನುವ ಪ್ರಶ್ನೆಗೆ ರಾಜಣ್ಣ ಉತ್ತರ ಕೊಡಬೇಕಾಗಿದೆ. ಇನ್ನು 4ನೇ ಪ್ರಶ್ನೆ ಇರುವಂಥದ್ದು, ರಾಜೇಂದ್ರ ಅವರು ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ರು. ಈ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ಯಾವ ರೀತಿಯಾಗಿ ಮಾಡಲಾಯಿತು ಅನ್ನೋದರ ಬಗ್ಗೆ ಒಂದಿಷ್ಟು ದಾಖಲೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ಸ್ವತಃ ರಾಜಣ್ಣ ಹೇಳಿದರು, ರಾಜೇಂದ್ರ ಕೂಡ ಹೇಳಿದರು. ಹಾಗಾದರೆ ರಾಜೇಂದ್ರ ಅವರು ಹೇಳ್ತಾ ಇರುವಂಥದ್ದು, ಅಂದರೆ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಹೇಳ್ತಾ ಇರುವಂಥದ್ದು, ದಾಖಲೆ ಇದೆ, ಸಿದ್ದರಾಮಯ್ಯವ್ರಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜಣ್ಣ ಹೇಳ್ತಾ ಇರುವಂಥದ್ದು, ನನ್ನ ಹತ್ರ ದಾಖಲೆ ಇಲ್ಲ ಅಂಥೇಳಿ. ಬಟ್ ಇದರಲ್ಲಿ ಯಾವುದು ಸತ್ಯ, ಯಾರು ನಿಜ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ರಾಜಣ್ಣ ಅವರು ಈಗ ಕ್ಲಾರಿಟಿ ಕೊಡಬೇಕಾಗಿದೆ. ಇನ್ನು 5ನೇ ಪ್ರಶ್ನೆ ಇರುವಂಥದ್ದು, ಕೊನೆಯದಾಗಿ, ದಾಖಲೆ ಕೊಟ್ಟರೆ ನಿಮ್ಮ ವರ್ಚಸ್ಸು ಕಡಿಮೆ ಆಗುವಂಥ ಭಯನ ಅಂತ. ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ, ಇಫ್ ಇನ್ ಕೇಸ್ ಏನಾದರೂ ದೂರು ಕೊಟ್ಟರೆ ದೂರಿಗೆ ಅನ್ವಯವಾಗಿ ನೀವು ಸಾಕ್ಷಿಯನ್ನು ಕೊಡಬೇಕಾಗುತ್ತೆ. ಆ ಸಾಕ್ಷಿಯಲ್ಲಿ ಏನಾದರೂ ನಿಮ್ಮ ವಿರುದ್ಧವಾಗಿ ಇದೆಯಾ, ಅಂದರೆ ವಿಡಿಯೋ ಆಗಿರಬಹುದು, ಚಾಟ್ ಆಗಿರಬಹುದು, ಅಥವಾ ಫೋಟೋಸ್ ಆಗಿರ್ಬೋದು,
ಈ ಎಲ್ಲ ಏನಾದರೂ ಬೆಳಕಿಗೆ ಬಂದರೆ ಅಥವಾ ಪೊಲೀಸರಿಗೆ ಕೊಟ್ಟರೆ ಅದು ಬಹಿರಂಗವಾಗುತ್ತೆ. ಆ ಬಹಿರಂಗವಾದಂತಹ ಸಂದರ್ಭದಲ್ಲಿ ರಾಜಣ್ಣ ಅವರ ಇಮೇಜ್ಗೆ ಧಕ್ಕೆ ಆಗುವ ಸಾಧ್ಯತೆ ಇದೆಯಾ? ಇದೇ ಕಾರಣಕ್ಕಾಗಿ ನೀವು ದೂರು ಕೊಟ್ಟಿಲ್ವಾ ಅನ್ನುವ ಪ್ರಶ್ನೆಯೂ ಕೂಡ ನೀವು ಉತ್ತರ ಕೊಡಬೇಕಾಗಿರುವಂಥದ್ದು. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.